ಎರೆಹುಳು ಗೊಬ್ಬರದ ಘಟಕದ ನಿರ್ಮಾಣ ಮತ್ತು ತಯಾರಿ ವಿಧಾನ. ನಮಗೆಲ್ಲ ಗೊತ್ತಿರುವ ಹಾಗೆ ಭಾರತ ಕೃಷಿ ಪ್ರಧಾನವಾದ ರಾಷ್ಟ್ರ. ಇಂದಿಗೂ ಇಲ್ಲಿ 50% ಜನರು ಕೃಷಿಯನ್ನು ಅವಲಂಬಿಸಿ ಬದುಕುತ್ತಿದ್ದಾರೆ. ಮಾತ್ರವಲ್ಲ, ದೇಶದ ಜಿಡಿಪಿಗೆ ಕೃಷಿ ಕ್ಷೇತ್ರವು ಸರಿಸುಮಾರು 15% ಕೊಡುಗೆ ನೀಡುತ್ತಿದೆ. ಅಲ್ಲದೆ ಗ್ರಾಮೀಣ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗಾವಕಾಶಗಳನ್ನು ನೀಡುತ್ತಿರುವ ಕ್ಷೇತ್ರ ಕೃಷಿಯಾಗಿದೆ. ಇವೆಲ್ಲದಕ್ಕಿಂತ ಮುಖ್ಯವಾಗಿ ದೇಶದ ಆಹಾರ ಭದ್ರತೆಗೆ ಕೃಷಿಯು ಪ್ರಮುಖ ಪಾತ್ರ ವಹಿಸಿದೆ. ಇಂತಹ ಜೀವನಾಡಿ ಕೃಷಿ ಸಮುದಾಯ ಇಂದು ಹಲವು ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದ ದಿನದಿಂದ ದಿನಕ್ಕೆ ಕೃಷಿ ಉತ್ಪಾದನೆಯಲ್ಲಿ ಅಂದರೆ ಇಳುವರಿಯಲ್ಲಿ ಇಳಿಮುಖವಾಗುತ್ತಿದೆ. ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ರೈತರನ್ನು ಕುಗ್ಗುವಂತೆ ಮಾಡಿದ್ದಲ್ಲದೆ ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿದ ಬಂಡವಾಳ ವಾಪಸ್ ಬರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ದ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಮಾಹಿತಿ ಪ್ರಕಾರ 1995ರಿಂದ 2014ರ ನಡುವೆ 2,96,438 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತೋರಿಸುತ್ತದೆ. 2014ರಿಂದ 2022ರ ನಡುವೆ 9 ವರ್ಷಗಳಲ್ಲಿ 1,04,74 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತೋರಿಸುತ್ತದೆ. ಒಟ್ಟಾರೆಯಾಗಿ 1995ರಿಂದ 2022ರ ನಡುವೆ ಸುಮಾರು 3,96,912 ಮುಗ್ಧ ರೈತರು ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿಜಕ್ಕೂ ಆತಂಕಕಾರಿಯಾಗಿದೆ. ಇದಕ್ಕೆ ರೈತರು ಕೃಷಿ ಕ್ಷೇತ್ರದಲ್ಲಿ ಅನುಭವಿಸುತ್ತಿರುವ ಹಲವಾರು ಸಮಸ್ಯೆಗಳೇ ಕಾರಣ. ಅವುಗಳಲ್ಲಿ ಫಲವತ್ತತೆಯ ನಾಶ, ರೋಗಗಳ ಹಾವಳಿ, ನೀರಿನ ಸಮಸ್ಯೆ, ಅಧಿಕ ಖರ್ಚು, ಬೆಲೆಯ ಏರಿಳಿತ, ಮಾರುಕಟ್ಟೆ ಸಮಸ್ಯೆಗಳು ಇತ್ಯಾದಿಗಳೇ ಪ್ರಮುಖವಾದವು. ಇದರ ಪರಿಣಾಮ ಎಂಬಂತೆ 2001ರಲ್ಲಿ 127.3 ಮಿಲಿಯನ್ ಕೃಷಿ ಮಾಡುವವರಿದ್ದರು. 2011ರಲ್ಲಿ 118.8 ಮಿಲಿಯನ್ಗೆ ಇಳಿದಿದ್ದು ನಿಜಕ್ಕೂ ಭಯ ಹುಟ್ಟಿಸುವ ಮಾಹಿತಿ. ಅಲ್ಲದೆ 2001ರಲ್ಲಿ 106.8 ಮಿಲಿಯನ್ ಕೃಷಿ ಕಾರ್ಮಿಕರಿದ್ದದ್ದು 2011ರಲ್ಲಿ 144.3 ಮಿಲಿಯನ್ ಆಗಿರುವುದು ಕೃಷಿಯ ಅವಲಂಬನೆಯ ಕುರಿತು ಒತ್ತಿ ಹೇಳುತ್ತಿದೆ. ಹಾಗಾಗಿ ನಮ್ಮ ಕೃಷಿ ವ್ಯವಸ್ಥೆಯನ್ನು ಸುಧಾರಿಸಲು, ಅದನ್ನು ಲಾಭದಾಯಕವಾಗಿ ಮಾಡಲು ಜೈವಿಕ ಕೃಷಿಗೆ ಬದಲಾಗಬೇಕಾದ ಅನಿವಾರ್ಯತೆ ಎದುರಾಗಿದೆ. ಅದಕ್ಕೆ ಪೂರಕವಾಗಿ ಎರೆಹುಳು ಗೊಬ್ಬರದ ಬಳಕೆ ಹಾಗೂ ಉತ್ಪಾದನೆ ಪ್ರತಿಯೊಬ್ಬ ರೈತರ ಜೊತೆಯಾಗಬೇಕು ಎಂಬ ಕುರಿತು ಈ ವಿಡಿಯೋ ಮಾಡಲಾಗಿದೆ. ಏನಿದು ಜೈವಿಕ ಕೃಷಿ ಪದ್ಧತಿ? ಸ್ವಾಭಾವಿಕ ಪರಿಸರ ಅಥವಾ ಮನುಷ್ಯನ ಸಹಜ ಜೀವನಕ್ಕೆ ಯಾವುದೇ ಹಾನಿಯನ್ನುಂಟು ಮಾಡದೆ, ಭವಿಷ್ಯದ ಸಮುದಾಯದ ಅಗತ್ಯತೆಗೆ ಮಾರಕವಾಗದೆ ಇರುವ ನೈಸರ್ಗಿಕ ಸಂಪನ್ಮೂಲಗಳ ಮೂಲಕ ಮಾಡುವ ವ್ಯವಸಾಯ ಪದ್ಧತಿಯನ್ನು ಜೈವಿಕ ಕೃಷಿ ಪದ್ಧತಿ ಎನ್ನಬಹುದು. ಈ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು, ರೋಗಗಳು, ಕೀಟಗಳು ಮತ್ತು ಕಳೆಯನ್ನು ನಿಯಂತ್ರಿಸಲು ನೈಸರ್ಗಿಕವಾದ ಹಾಗೂ ಜೈವಿಕ ಪದ್ಧತಿಗಳನ್ನು ಅನುಸರಿಸುವುದಾಗಿದೆ. ಈ ನಿಟ್ಟಿನಲ್ಲಿ ಮಣ್ಣಿನ ಆರೋಗ್ಯವನ್ನು ಕಾಪಾಡಿ, ಮಣ್ಣಿನ ಸತ್ವವನ್ನು ಜೀವಂತವಾಗಿಡಲು ಹಾಗೂ ರಾಸಾಯನಿಕ ಕೃಷಿಯಿಂದ ಆಗುವ ಖರ್ಚನ್ನು ಕಡಿಮೆ ಮಾಡಲು ಮತ್ತು ಆರೋಗ್ಯಕ್ಕೆ ಹಾನಿಕರಕವಾದ ರಾಸಾಯನಿಕ ಗೊಬ್ಬರವನ್ನು ಕಡಿಮೆ ಬಳಸಬೇಕು. ಪ್ರತಿಯೊಬ್ಬ ರೈತರು ಎರೆಹುಳು ಗೊಬ್ಬರದ ಬಳಕೆಯನ್ನು ಮಾಡಲೇಬೇಕು. ಹಾಗೆ ಮಾಡಲು ಪ್ರತಿಯೊಬ್ಬ ರೈತರು ಒಂದು ಎರೆಹುಳು ಗೊಬ್ಬರದ ತಯಾರಿಕಾ ತೊಟ್ಟಿಯನ್ನು ನಿರ್ಮಿಸಿಕೊಳ್ಳಲೇಬೇಕು. ಆ ಕುರಿತು ಸಂಪೂರ್ಣ ಮಾಹಿತಿ ನಿಮ್ಮ ಅನುಕೂಲಕ್ಕಾಗಿ, ರೈತರ ಹಾಗೂ ಕೃಷಿಯ ಪುನರುಜ್ಜೀವನಕ್ಕಾಗಿ. ಎರೆಹುಳು ಗೊಬ್ಬರ ತಯಾರಿಕಾ ತೊಟ್ಟಿಗಳ ನಿರ್ಮಾಣ ಎಲ್ಲಿ ಮಾಡಬೇಕು? ಸ್ಥಳದ ಆಯ್ಕೆ. ಮೊದಲಿಗೆ ಎರೆಹುಳು ಗೊಬ್ಬರದ ತಯಾರಿಕಾ ತೊಟ್ಟಿಗಳ ನಿರ್ಮಾಣಕ್ಕೆ ಸ್ಥಳದ ಆಯ್ಕೆ ಕೂಡ ಬಹಳ ಮುಖ್ಯ. ಸ್ಥಳವನ್ನು ಸೂಕ್ತವಾಗಿ ಆಯ್ಕೆ ಮಾಡಿಕೊಳ್ಳುವಾಗ ಈ ಕೆಳಗಿನ ಅಂಶಗಳನ್ನು ಗಮನಿಸಿಕೊಳ್ಳಿ. ಆಯ್ಕೆ ಮಾಡಿದ ಸ್ಥಳವು ಯಾವಾಗಲೂ ಗಮನಿಸಲು ರೈತರಿಗೆ ಸುಲಭವಾಗಿ ತಲುಪುವಂತಿರಬೇಕು. ಯಾವುದೋ ಮೂಲೆಯಲ್ಲಿ ಕಟ್ಟಿ ಅಲ್ಲಿಗೆ ಹೋಗೋದೇ ಕಷ್ಟ ಅನ್ನೋ ರೀತಿಯಲ್ಲಿ ಇರಬಾರದು. ಆಯ್ಕೆ ಮಾಡಿದ ಸ್ಥಳವು ಬೇರೆ ಸ್ಥಳಕ್ಕೆ ಹೋಲಿಸಿದರೆ ಎತ್ತರದಲ್ಲಿರಬೇಕು. ಆ ಮೂಲಕ ತೊಟ್ಟಿ ನೀರಿನಿಂದ ಬಳಲೋದನ್ನು ತಪ್ಪಿಸಬಹುದು. ಆಯ್ಕೆ ಮಾಡಿದ ಸ್ಥಳವು ದನದ ಕೊಟ್ಟಿಗೆ ಹಾಗೂ ನೀರಿನ ಮೂಲಗಳ ಲಭ್ಯತೆಗೆ ಸನಿಹ ಇರಬೇಕು. ಇದರಿಂದ ಮುಂದಿನ ಪ್ರಕ್ರಿಯೆಗಳಿಗೆ ಅನುಕೂಲಕರವಾಗುವುದು. ಆಯ್ಕೆ ಮಾಡಿದ ಸ್ಥಳವು ರಸ್ತೆಯಿಂದ ಸ್ವಲ್ಪ ದೂರದಲ್ಲಿ ಇರುವಂತೆ ನೋಡಿಕೊಳ್ಳಿ. ಏಕೆಂದರೆ ರೋಡ್ ಸೈಡ್ ನಲ್ಲಿರುವಾಗ ಅನಗತ್ಯ ವಸ್ತುಗಳನ್ನು ಎಸೆಯುವ ಪ್ರವೃತ್ತಿಯಿಂದ ತೊಂದರೆಯಾಗಬಹುದು. ಎರೆಹುಳು ಗೊಬ್ಬರದ ತಯಾರಿಕಾ ತೊಟ್ಟಿಗಳ ನಿರ್ಮಾಣ ಹೇಗೆ ಮಾಡಬೇಕು? ರಚನೆ. ಎರೆಹುಳು ಗೊಬ್ಬರದ ತಯಾರಿಕಾ ತೊಟ್ಟಿಗಳ ಗಾತ್ರವನ್ನು ನಿಮ್ಮಲ್ಲಿ ಲಭ್ಯವಿರುವ ವೇಸ್ಟ್ ಅಥವಾ ಕಸಗಳು ಅಥವಾ ತ್ಯಾಜ್ಯಗಳು ಹಾಗೂ ಲಭ್ಯವಿರುವ ಜಾಗದ ಆಧಾರದ ಮೇಲೆ ನಿರ್ಧರಿಸಿ. ಸಾಮಾನ್ಯವಾಗಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅವಕಾಶವಿರುವ ಅಂದಾಜು ಪಟ್ಟಿ ಹಾಗೂ ಡಿಸೈನ್ ಪ್ರಕಾರ 5.5 ಮೀಟರ್ ಅಥವಾ 18.04 ಅಡಿ ಉದ್ದ, 2.7 ಮೀಟರ್ ಅಥವಾ 8.85 ಅಡಿ ಅಗಲ ಹಾಗೂ 1 ಮೀಟರ್ ಅಥವಾ 3.28 ಅಡಿ ಎತ್ತರದ ತೊಟ್ಟಿಯನ್ನು ಇಟ್ಟಿಗೆ ಗೋಡೆಯಲ್ಲಿ ಕಟ್ಟಬೇಕು. ಗಾಳಿಯ ಪ್ರಸರಣಕ್ಕಾಗಿ ಗೋಡೆಯ 4 ಬದಿಗಳಲ್ಲಿ ರಂಧ್ರಗಳನ್ನು ಬಿಡಬೇಕು. ತೊಟ್ಟಿಯ ಒಳಗೂ ಹೊರಗೂ ಹಾಗೂ
ತಳಭಾಗದಲ್ಲಿ ಸಿಮೆಂಟ್ ಪ್ಲಾಸ್ಟರಿಂಗ್ ಅಥವಾ ಗಾರೆಯನ್ನು ಮಾಡಬೇಕು. ಅಲ್ಲದೆ ವ್ಯವಸ್ಥಿತವಾದ ಹಾಗೂ ನಿರಂತರವಾದ ಎರೆಹುಳು ಗೊಬ್ಬರದ ಉತ್ಪಾದನೆಗಾಗಿ ಅದೇ ಗಾತ್ರದ 2 ತೊಟ್ಟಿಗಳ ನಿರ್ಮಾಣ ಬಹಳ ಮುಖ್ಯ. ಅಲ್ಲದೆ ಎರೆಹುಳು ಘಟಕದ 2 ತೊಟ್ಟಿಗಳನ್ನು ಸ್ವಲ್ಪ ಇಳಿಜಾರಾಗಿ ನಿರ್ಮಿಸಿಕೊಂಡು ಕೊನೆಗೆ ಒಂದು ಮೂಲೆಯಲ್ಲಿ ತಳಭಾಗಕ್ಕೆ ಸಣ್ಣ ಪೈಪನ್ನು ಅಳವಡಿಸಿ ಹೊರಭಾಗದಲ್ಲಿ ಸಣ್ಣ ಗಾತ್ರದ ಬಕೆಟ್ ಹಿಡಿಯುವಷ್ಟು ಗುಂಡಿಯನ್ನು ಮಾಡಿ ವ್ಯವಸ್ಥೆ ಮಾಡಬೇಕು. ಇದು ಎರೆಜಲ ಅಥವಾ ವರ್ಮಿ ವಾಶ್ ಅನ್ನು ಸಂಗ್ರಹ ಮಾಡಿಕೊಳ್ಳಲು ಸಹಕಾರಿಯಾಗುವುದು. ತೊಟ್ಟಿಯನ್ನು ತಣ್ಣಗಿರಿಸಲು ನೆರಳಿನ ವ್ಯವಸ್ಥೆ ಮಾಡಿ, ಅಂದರೆ ಚಪ್ಪರದ ವ್ಯವಸ್ಥೆ ನೆರಳು ಹಾಗೂ ಮಳೆಯಿಂದ ರಕ್ಷಿಸಲು ನೆರವಾಗುವುದು. ಅಲ್ಲದೆ ಎರೆಹುಳು ತೊಟ್ಟಿಯ ಸುತ್ತಲೂ ನೀರನ್ನು ನಿಲ್ಲಿಸುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಅಪಾಯಕಾರಿ ಕೀಟಗಳಿಂದ ರಕ್ಷಿಸಬಹುದು. ಎರೆಹುಳು ಗೊಬ್ಬರದ ತಯಾರಿಕಾ ತೊಟ್ಟಿಗಳನ್ನು ಭರ್ತಿ ಮಾಡಲು ಬೇಕಾಗುವ ಸಾಮಗ್ರಿಗಳು. ಎರೆಹುಳು ಗೊಬ್ಬರದ ಉತ್ಪಾದನೆಗೆ ಈ ಕೆಳಗಿನ ಎಲ್ಲ ಪದಾರ್ಥಗಳ ಅವಶ್ಯಕತೆ ಬೀಳುತ್ತದೆ. ಅದರಲ್ಲಿ ಸ್ವಲ್ಪ ಆಚೆ ಈಚೆ ಆದರೂ ನಡೆಯುತ್ತದೆ. ಕೃಷಿ ತ್ಯಾಜ್ಯ ಪದಾರ್ಥಗಳು ಅಥವಾ ಉಳಿಕೆಗಳು, ಅರಣ್ಯ ಮತ್ತು ತೋಟದ ಎಲೆ, ಪ್ರಾಣಿಗಳ ಸಗಣಿ ಮತ್ತು ಹಿಕ್ಕೆ, ಬಯೋಗ್ಯಾಸ್ ಸ್ಲರಿ ಅಥವಾ ಗೋಬರ್ ಗ್ಯಾಸ್ ಸಗಣಿ ದ್ರವ, ಅಡುಗೆ ಮನೆ ತ್ಯಾಜ್ಯ ಪದಾರ್ಥಗಳು, ಕೃಷಿ ಉದ್ದಿಮೆಯ ತ್ಯಾಜ್ಯ ಪದಾರ್ಥಗಳು, ರೇಷ್ಮೆ ಕೃಷಿ ತ್ಯಾಜ್ಯ ಪದಾರ್ಥಗಳು, ಮಾರುಕಟ್ಟೆಯ ನಿರುಪಯುಕ್ತ ತ್ಯಾಜ್ಯ ಪದಾರ್ಥಗಳು, ಕಳೆಗಿಡಗಳು, ಹಸಿರು ಗೊಬ್ಬರದ ಬೆಳೆಗಳ ಎಲೆಗಳು, ಕಾಂಡಗಳು, ಬೇರುಗಳು, ಒಣಗಿದ ಜರಡಿ ಹಿಡಿದ ಮಣ್ಣು, ನೀರು ಇತ್ಯಾದಿ ಇತ್ಯಾದಿ. ಎರೆಹುಳು ಗೊಬ್ಬರ ತಯಾರಿಕಾ ತೊಟ್ಟಿಗಳನ್ನು ಭರ್ತಿ ಮಾಡುವ ವಿಧಾನ. ಘಟಕವನ್ನು ತುಂಬುವ ಮೊದಲು ಈ ಹಿಂದೆ ಹೇಳಿದ ಹಾಗೆ ಗೋಬರ್ ಗ್ಯಾಸ್ ಅಥವಾ ಬಯೋಗ್ಯಾಸ್ ಸ್ಲರಿಯನ್ನು ರೆಡಿ ಮಾಡಿ ಇಟ್ಟುಕೊಂಡು ಅದನ್ನು ತೊಟ್ಟಿಯ ಒಳಭಾಗದ ಗೋಡೆಗಳಿಗೆ ತಳಭಾಗಕ್ಕೆ ಸ್ವಲ್ಪ ಸಿಂಪಡಿಸಿಕೊಳ್ಳಬೇಕು. ಗೋಬರ್ ಗ್ಯಾಸ್ ಸ್ಲರಿ ಇಲ್ಲದಿದ್ದರೆ ಹಸುವಿನ ಸಗಣಿ ಹಾಗೂ ನೀರಿನಿಂದ ಮಾಡಿಕೊಂಡ ದ್ರವವನ್ನು ಬಳಸಬೇಕು. ನಂತರ ಲಭ್ಯವಿರುವ ತ್ಯಾಜ್ಯವನ್ನು ಒಂದೊಂದೇ ಪದರದಲ್ಲಿ ಹಾಕಿ ಗೋಬರ್ ಗ್ಯಾಸ್ ಸ್ಲರಿಯಿಂದ ಸಿಂಪಡಿಸಿ ಹರಡಬೇಕು. ಪ್ರತಿ ಪದರದಲ್ಲೂ ಸಾಕಷ್ಟು ತೇವಾಂಶವನ್ನು ಖಚಿತಪಡಿಸಿಕೊಳ್ಳಿ. ಹೀಗೆ ಪದರ ಪದರವಾಗಿ ಹರಡಿ ತುಂಬಿಸಿ ನೀರನ್ನು ಸಿಂಪಡಿಸಬೇಕು. ಪ್ರಾಣಿಗಳ ಹಿಕ್ಕೆ ಹಾಗೂ ಸಗಣಿಯನ್ನು ತುಂಬಿಸುವ ಮೊದಲು ಸಂಗ್ರಹಿಸುವಾಗ ನೆರಳಿನಲ್ಲಿಡಬೇಕು. ಒಟ್ಟಾರೆಯಾಗಿ 5.5 ಮೀಟರ್ ಉದ್ದದ, 2.7 ಮೀಟರ್ ಅಗಲದ ಹಾಗೂ 1 ಮೀಟರ್ ಆಳದ ತೊಟ್ಟಿಯನ್ನು ನಮ್ಮಲ್ಲೇ ಲಭ್ಯವಿರುವ ಕೊಳೆಯಬಹುದಾದ ತ್ಯಾಜ್ಯಗಳಿಂದಲೇ ಭರ್ತಿ ಮಾಡಬೇಕು. ತದನಂತರ ಆಗಿಂದಾಗೆ ತೇವಾಂಶವನ್ನು ನೀರು ಚಿಮ್ಮಿಸುವುದರ ಮೂಲಕ ಕಾಪಾಡಬೇಕು. ನೆನಪಿರಲಿ, ತೊಟ್ಟಿಯನ್ನು ತುಂಬಿಸಿ ಸುಮಾರು 2900 ರಿಂದ 3500 ಎರೆಹುಳುಗಳನ್ನು ತೊಟ್ಟಿಗೆ ಬಿಡಬೇಕು. ಒಂದು ಅಂದಾಜಿನ ಪ್ರಕಾರ 1 ಕ್ಯೂಬಿಕ್ ಮೀಟರ್ಗೆ ಸುಮಾರು 350 ಎರೆಹುಳುಗಳನ್ನು ಶಿಫಾರಸು ಮಾಡುತ್ತಾರೆ. ಹೆಚ್ಚಿನ ಉತ್ಪಾದನೆಗಾಗಿ ಪ್ರಾರಂಭದಲ್ಲಿ ಶಿಫಾರಸಿಗಿಂತ ಹೆಚ್ಚಿನ ಹುಳುಗಳನ್ನು ಬಿಡುವುದು ಉತ್ತಮ. ಇನ್ನೊಂದು ಮೂಲದ ಪ್ರಕಾರ 1 ಚದರ ಮೀಟರ್ಗೆ 1 kg ಅಥವಾ 600 ರಿಂದ 1000 ಹುಳುಗಳನ್ನು ಶಿಫಾರಸು ಮಾಡುತ್ತಾರೆ. ಆ ಪ್ರಕಾರ ಈ ರಚನೆಗೆ ಸುಮಾರು 14,850 ಹುಳುಗಳನ್ನು ತೊಟ್ಟಿಗೆ ಬಿಡಬಹುದಾಗಿದೆ. ಒಟ್ಟಾರೆಯಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸರಾಸರಿಯನ್ನು ಗುರುತಿಸಿ ಮಾಡಬಹುದಾಗಿದೆ. ಎರೆಹುಳು ಗೊಬ್ಬರದ ತಯಾರಿಕೆಗೆ ಗಮನಿಸಬೇಕಾದ ಅಂಶಗಳು. ಈ ಹಿಂದೆ ವಿವರಿಸಿದಂತೆ ರೈತನಿಗೆ ಉತ್ಪಾದನೆಯಲ್ಲಿ ನೆರವಾಗುವ ಎರೆಹುಳು ಗೊಬ್ಬರವನ್ನು ತಯಾರಿಸಿಕೊಳ್ಳಲು ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ತೊಟ್ಟಿಯನ್ನು ತಣ್ಣಗಿರಿಸಲು ನೆರಳಿನಲ್ಲಿರುವ ಮತ್ತು ಎತ್ತರದ ಜಾಗದಲ್ಲಿ ನಿರ್ಮಿಸಬೇಕು ಹಾಗೂ ಮಳೆ ಮತ್ತು ಬಿಸಿಲಿನಿಂದ ರಕ್ಷಿಸಲು ಚಪ್ಪರವನ್ನು ನಿರ್ಮಿಸಬೇಕು. ಎರೆಹುಳು ಗೊಬ್ಬರದ ಉತ್ಪಾದನೆಗೆ ಕೃಷಿ ತ್ಯಾಜ್ಯಗಳು, ಅರಣ್ಯ, ತೋಟದ ಎಲೆ, ಪ್ರಾಣಿಗಳ ಸಗಣಿ ಮತ್ತು ಹಿಕ್ಕೆ, ಬಯೋಗ್ಯಾಸ್ ಸ್ಲರಿ, ಅಡುಗೆ ಮನೆ ತ್ಯಾಜ್ಯ, ಕೃಷಿ ಉದ್ದಿಮೆ ತ್ಯಾಜ್ಯ, ಮಾರುಕಟ್ಟೆ ತ್ಯಾಜ್ಯ ಪದಾರ್ಥಗಳನ್ನು ಬಳಸಬಹುದಾಗಿದೆ. ಯೂಡ್ರಿಲಾಸ್ ಯೂಜಿನಿಯಾ, ಆಫ್ರಿಕನ್ ನಿಶಾಚರಿ, ಐಸೇನಿಯಾ ಪ್ಯೂಟಿಡಾ ಮತ್ತು ಪೆರಿಯಾನಿಕ್ಸ್ ಎಕ್ಸ್ಕವೇಟಿಸ್ ಎರೆ ಕೃಷಿಗೆ ಸೂಕ್ತವಾದ ಪ್ರಭೇದಗಳು. ಎರೆಹುಳು ಕೃಷಿಯಲ್ಲಿ ಇರುವೆ, ಗೆದ್ದಿಲು ಮತ್ತು ಚಪ್ಪಟೆ ಹುಳು, ಫ್ಲಾಟ್ವರ್ಮ್ಗಳು ಎರೆಹುಳುವಿನ ಮುಖ್ಯವಾದ ಶತ್ರುಗಳು ಆಗಿರುವುದರಿಂದ ತೊಟ್ಟಿಯ ಸುತ್ತಲೂ ಇರುವೆ ಬಲೆ ನಿರ್ಮಿಸಿಕೊಂಡಿರಬೇಕು. ಪ್ರತಿ ಕಿಲೋಗ್ರಾಂ ತ್ಯಾಜ್ಯ ಪದಾರ್ಥಕ್ಕೆ 20 ಗ್ರಾಂ ಬಜಿಪುಡಿಯನ್ನು ಅಥವಾ ಬೇವಿನ ಹಿಂಡಿಯನ್ನು ಎರೆಹುಳು ಮಡಿಗಳಲ್ಲಿ ಕೂಡಿಸುವುದರಿಂದ ಸ್ವಾಭಾವಿಕವಾಗಿ ಶತ್ರುಗಳನ್ನು ನಿಯಂತ್ರಿಸಬಹುದಾಗಿದೆ. ತೊಟ್ಟಿಯಲ್ಲಿ ತ್ಯಾಜ್ಯ ವಸ್ತುಗಳನ್ನು ಹಾಕುವಾಗ ಕರಗದೇ ಇರುವ ಹಾಗೂ ಪ್ಲಾಸ್ಟಿಕ್, ರಾಸಾಯನಿಕ, ಕೀಟನಾಶಕ, ಗಾಜಿನ ತುಂಡು ಮತ್ತು ಕಬ್ಬಿಣದ ತುಂಡುಗಳು ಸೇರದಂತೆ ಎಚ್ಚರ ವಹಿಸಬೇಕು. ತೊಟ್ಟಿಯಲ್ಲಿ 60 ರಿಂದ 70ರಷ್ಟು ತೇವಾಂಶವಿರುವಂತೆ ನೋಡಿಕೊಳ್ಳಬೇಕು. ನೆನಪಿರಲಿ, ಒಣಗಿದ ಸ್ಥಿತಿಗೆ ಬರಬಾರದು. ಕೀಟ ತಿನ್ನುವ ಪಕ್ಷಿ ಮತ್ತು ಇಲಿಗಳಿಂದ ಎರೆಹುಳುಗಳನ್ನು ಕಾಪಾಡಲು ತೊಟ್ಟಿಯನ್ನು ತಂತಿಯ ಜಾರಿಯಿಂದ ಮುಚ್ಚುವುದು. ಎರೆಹುಳು ಗೊಬ್ಬರದ ಬಳಕೆಯಿಂದ ಉಪಯೋಗಗಳು. ರೈತನ ಮಿತ್ರ, ರೈತರ ಬಂಧು ಎಂದೇ ಕರೆಯಲ್ಪಡುವ ಎರೆಹುಳು ರೈತನಂತೆ ಭೂಮಿಯಲ್ಲಿ ನಿರಂತರವಾಗಿ ಕೆಲಸ ಮಾಡುವ ಜೀವಿಯಾಗಿರುತ್ತದೆ. ಮಣ್ಣಿನ ಫಲವತ್ತತೆ ಕಾಪಾಡುವಲ್ಲಿ ಎರೆಹುಳುಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಕೃಷಿಯಲ್ಲಿ ಹೆಚ್ಚು ಇಳುವರಿ ಪಡೆಯಲು ಸೂಕ್ತ
ಪ್ರಮಾಣದಲ್ಲಿ ನೀರು ಮತ್ತು ಗೊಬ್ಬರದ ಪೂರೈಕೆ ಅತ್ಯಂತ ಅವಶ್ಯಕ. ರಾಸಾಯನಿಕ ಗೊಬ್ಬರ, ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳ ಯಥೇಚ್ಛ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕ್ಷೀಣಿಸುತ್ತಿದೆ. ಇದರಿಂದ ವಾತಾವರಣಕ್ಕೆ ಹಾನಿ ಉಂಟಾಗುವುದಲ್ಲದೆ ಕೃಷಿ ಉತ್ಪಾದನೆಗಳ ಗುಣಮಟ್ಟ ಕಡಿಮೆಯಾಗಿದೆ. ಅದೇ ಕಾರಣ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಯತ್ತ ಮರಳುತ್ತಿದ್ದಾರೆ. ಅದರ ವಿಚಾರವಾಗಿ ಸಾವಯವ ಕೃಷಿಯಲ್ಲಿ ಎರೆಹುಳು ಗೊಬ್ಬರದ ಬಳಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತಿದೆ. ಇದು ರೈತರಲ್ಲಿ ಕೃಷಿ ಉತ್ಪಾದನೆ ವೆಚ್ಚ ಕಡಿಮೆಗೊಳಿಸಿ ಆರ್ಥಿಕವಾಗಿ ಸದೃಢನನ್ನಾಗಿ ಮಾಡಲು, ಭವಿಷ್ಯದ ಮಣ್ಣಿನ ಹಿತದೃಷ್ಟಿಯಿಂದ ಹಾಗೂ ಮಾನವನ ಉಳಿವಿಗಾಗಿ ಜೈವಿಕ ಕೃಷಿಯತ್ತ ಬದಲಾಗಬೇಕಿದ್ದು, ಎರೆಹುಳು ಗೊಬ್ಬರದ ಬಳಕೆಯಿಂದ ಈ ಕೆಳಗಿನ ಉಪಯೋಗಗಳನ್ನು ಪಡೆಯಬಹುದಾಗಿದೆ. ಕಪ್ಪು ಬಂಗಾರ ಎಂದೇ ಕರೆಯಲ್ಪಡುವ ಎರೆಹುಳು ಗೊಬ್ಬರ ಒಂದು ಸ್ಥಿರವಾದ ಸಾವಯವ ಗೊಬ್ಬರವಾಗಿದ್ದು, ಇದರ ಬಳಕೆಯಿಂದ ಬೆಳೆಗಳಿಗೆ ಅಗತ್ಯವಿರುವ ಪೋಷಕಾಂಶಗಳ ಪೂರೈಕೆಯಾಗುವುದಲ್ಲದೆ ಮಣ್ಣಿನ ಗುಣಮಟ್ಟ ಮತ್ತು ಸೂಕ್ಷ್ಮಾಣು ಜೀವಿಗಳನ್ನು ಹೆಚ್ಚಿಸುತ್ತದೆ. ಎರೆಹುಳು ಗೊಬ್ಬರದ ಪೋಷಕಾಂಶಗಳ ಮಟ್ಟವು ಎರೆಹುಳು ತಿನ್ನಲು ಉಪಯೋಗಿಸಿರುವ ತ್ಯಾಜ್ಯ ವಸ್ತುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸರಾಸರಿಯಾಗಿ ಸಾರಜನಕ 0.8 ರಿಂದ 1.5%, ರಂಜಕ 0.5 ರಿಂದ 1.3%, ಪೊಟ್ಯಾಷ್ 0.8 ರಿಂದ 1.8%, ಕ್ಯಾಲ್ಸಿಯಂ 1.0 ಇಂದ 1.5%, ಮೆಗ್ನೀಷಿಯಂ 0.5%, ಸಲ್ಫರ್ 0.4 ರಿಂದ 0.5%, ಕಬ್ಬಿಣ 1.0 ಇಂದ 1.4%, ಮ್ಯಾಂಗನೀಸ್ 700 ರಿಂದ 730 ppm, ತಾಮ್ರ 1175 ರಿಂದ 1315 ppm, ಜಿಂಕ್ 21 ರಿಂದ 30 ppm ಹೊಂದಿರುತ್ತದೆ. ಕೃಷಿ ಬೆಳೆಯ ಉತ್ಪಾದನೆಗೆ ತಗುಲುವ ಒಟ್ಟು ಖರ್ಚಿನಲ್ಲಿ 25 ರಿಂದ 30% ವೆಚ್ಚವನ್ನು ಈ ಮೂಲಕ ಕಡಿಮೆ ಮಾಡಬಹುದಾಗಿದೆ. ಎರೆಹುಳು ಗೊಬ್ಬರದ ಜೊತೆಗೆ ಜೈವಿಕ ಗೊಬ್ಬರದ ಮಿಶ್ರಣದಿಂದ ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸುತ್ತದೆ. ಎರೆಹುಳು ಕೃಷಿ ಅಳವಡಿಕೆಯಿಂದ ಮಣ್ಣಿನ ರಚನೆ, ನೀರು ಹೀರುವ ಗುಣ, ಗಾಳಿ ಆಡುವ ಗುಣ ಮತ್ತು ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತದೆ. ಮಣ್ಣಿನ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಹೆಚ್ಚಿಸುತ್ತದೆ. ಎರೆಹುಳು ಗೊಬ್ಬರದ ನಿರಂತರ ಹಾಗೂ ಸತತ ಬಳಕೆಯಿಂದ ಮಣ್ಣಿನಲ್ಲಿರುವ ಹಾನಿಕಾರಕ ಲವಣಗಳ ಪ್ರಮಾಣ ಕಡಿಮೆಯಾಗುತ್ತದೆ. ಎರೆಹುಳು ಗೊಬ್ಬರದಲ್ಲಿ ಇಂಗಾಲ ಮತ್ತು ಸಾರಜನಕಗಳ ಅನುಪಾತ ಕಡಿಮೆ ಇರುವುದರಿಂದ ಪೋಷಕಾಂಶಗಳು ಬೆಳೆಗಳಿಗೆ ತ್ವರಿತವಾಗಿ ಲಭ್ಯವಾಗುತ್ತದೆ. ತ್ಯಾಜ್ಯ ಮತ್ತು ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯಾಗುವುದರೊಂದಿಗೆ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಬಹುದು. ಎರೆಹುಳು ಗೊಬ್ಬರದ ತೊಟ್ಟಿ ಅಳವಡಿಸಿಕೊಳ್ಳಲು ಸುಲಭ, ಕಡಿಮೆ ಖರ್ಚು ಹಾಗೂ ಕಡಿಮೆ ಶ್ರಮ ಹೊಂದಿರುತ್ತದೆ ಹಾಗೂ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆಯಾಗುತ್ತದೆ. ಎರೆಹುಳು ಗೊಬ್ಬರದ ಉಪಯೋಗದಿಂದ ಬೆಳೆದ ಉತ್ಪನ್ನಗಳ ಗುಣಮಟ್ಟ ಮತ್ತು ಶೇಖರಣೆ ಅವಧಿಯು ಹೆಚ್ಚಾಗುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಪ್ರಸ್ತುತದ ಕೃಷಿ ವ್ಯವಸ್ಥೆಯಲ್ಲಿ ಸುಧಾರಣೆ ತಂದು ರೈತರ ಆದಾಯವನ್ನು ಹೆಚ್ಚಿಸಲು ಪ್ರತಿಯೊಬ್ಬರೂ ಜೈವಿಕ ಕೃಷಿಗೆ ಬದಲಾಗಬೇಕಾದ ಅನಿವಾರ್ಯತೆ ಬಂದೊದಗಿದೆ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರು ಎರೆಹುಳು ಗೊಬ್ಬರದ ಉತ್ಪಾದನಾ ಘಟಕವನ್ನು ನಿರ್ಮಿಸಿಕೊಳ್ಳಬೇಕು. ಆ ಮೂಲಕ ರೈತರು ಎರೆಹುಳು ಗೊಬ್ಬರ, ಎರೆಹುಳುಗಳು ಹಾಗೂ ಎರೆ ಜಲ ಎಂಬ 3 ಲಾಭವನ್ನು ಪಡೆಯಬಹುದು. ಇವುಗಳನ್ನು ನೀವೇ ಉತ್ಪಾದಿಸಿಕೊಂಡು ಬಳಸಿದರೆ ಮಾತ್ರ ನಿಮ್ಮ ಕೃಷಿ ಲಾಭದಾಯಕವಾಗುವುದು. ಇಲ್ಲವಾದರೆ ಜೈವಿಕ ಕೃಷಿಗೆ ಬದಲಾಗಬೇಕೆಂದು ಮತ್ತೆ ಇವುಗಳನ್ನು ಖರೀದಿ ಮಾಡಿ ಹಾಕಿದರೆ ನಿಮ್ಮ ಉತ್ಪಾದನಾ ವೆಚ್ಚ ಹೆಚ್ಚಾಗಿ ಕೃಷಿಯಲ್ಲಿ ಲಾಭ ಪಡೆಯಲು ಕಷ್ಟವಾಗುವುದು. ಹಾಗಾಗಿ ರಾಷ್ಟ್ರದ ಪ್ರತಿಯೊಬ್ಬ ರೈತರು ಒಂದು ಎರೆಹುಳು ಘಟಕವನ್ನು ಹೊಂದಬೇಕು ಎಂಬ ಆಶಯದೊಂದಿಗೆ ಹರ್ ಘರ್ ವರ್ಮಿ ಬೆಡ್ಸ್ ಎಂಬ ಘೋಷವಾಕ್ಯದೊಂದಿಗೆ ರೈತರ ಬಾಳು ಹಸನಾಗಬೇಕು. ಬದಲಾವಣೆಯ ನಿರೀಕ್ಷೆಯೊಂದಿಗೆ ಸಮಯ ಕೊಟ್ಟು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬದಲಾವಣೆಗೆ ಮುನ್ನುಡಿಯಾಗಲು ಇತರರೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.